ಸ್ನೇಹಿತರೆ ನಮಸ್ತೆ, ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ನ್ಯೂಸ್ಗೆ ಸ್ವಾಗತ. ನಗರಸಭೆ ಅಧಿಕಾರಿಗಳು ಮತ್ತು ನಮ್ಮ ಪ್ರವಾಸೋದ್ಯಮ ಅಧಿಕಾರಿಗಳು ಒಂದು ಜಂಟಿಯಾಗಿ ಚರ್ಚೆ ಮಾಡಿ ಈ ನಗರಸಭೆ ವತಿಯಿಂದ ಎಕ್ಸ್ಪ್ರೆಸ್ನಲ್ಲಿ ಶೌಚಾಲಯ ನಿರ್ಮಿಸಿದ್ದಾರೆ. ಆದಷ್ಟು ಬೇಗ ಈ ಶೌಚಾಲಯವನ್ನು ಬಳಕೆ ಮಾಡಿ, ಓಪನ್ ಮಾಡಿ, ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಮತ್ತು ಪ್ರವಾಸಿಗರಿಗೆ. ಸುದ್ದಿಯ ಪ್ರಾಯೋಜಕರು ಎಂಒಎಸ್ ಎಲೆಕ್ಟ್ರಾನಿಕ್ಸ್. ಟಿವಿ, ಫ್ರಿಡ್ಜ್, ಏರ್ ಕೂಲರ್, ವಾಷಿಂಗ್ ಮಿಷಿನ್, ಎಲ್ಇಡಿ ಟಿವಿ, ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು, ಎಲ್ಲ ಮಲ್ಟಿ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ. ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ. ಎಂದೇ ಭೇಟಿ ನೀಡಿ. ನಾಮ್ ಕಾಂಪ್ಲೆಕ್ಸ್, ಗಾಂಧಿ ಚೌಕ್, ಮೇನ್ ರೋಡ್, ಯಾದಗಿರಿ. ಮೊಬೈಲ್ ಸಂಖ್ಯೆ 9035611992. ಯಾದಗಿರಿಯಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ ನಿಂದ ಮಾರ್ಕೆಟ್ ನಲ್ಲಿ ಎಲ್ಲಿ ಸಿಗದ ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಸಿಗುತ್ತವೆ. ಸಿಂಟೆಕ್ಸ್ 3 ಲೇಯರ್ ವಾಟರ್ ಟ್ಯಾಂಕ್ 10 ವರ್ಷ ಗ್ಯಾರಂಟಿ, ಮೇಲ್ಚಾವಣಿ ಸೀಟ್, ಫೆನ್ಸಿಂಗ್, ಡೈಮಂಡ್ ಜಾಲಿ, ಸ್ಟೀಲ್ ಪೈಪ್, ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ. ಎಂದೇ ಭೇಟಿ ನೀಡಿ. ಶ್ರೀದೇವಿ ಇಂಡಸ್ಟ್ರೀಸ್, ಯರಗೋಡ ಮತ್ತು ಯಾದಗಿರಿ. ಸಂಪರ್ಕಿಸಿ. 40 ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ 100 ಹಾಸಿಗೆಗಳ ವೀರಬಸಂತ್ ರೆಡ್ಡಿ ಮುತಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ 1 ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ. ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ, ಸ್ತ್ರೀರೋಗ, ಬಂಜೆತನ, ಮೂಳೆ ಮತ್ತು ಕೀಲು ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ, ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ, 24/7 ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರವಸಂತ್ ರೆಡ್ಡಿ ಮುದ್ನಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶುಭಂ ಪೆಟ್ರೋಲ್ ಬಂಕ್ ಹಿಂದಗಡೆ, ಯಾದಗಿರಿ. ಕರೆ ಮಾಡಿ 9483469977. ಸ್ನೇಹಿತರೆ ನಮಸ್ತೆ, ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ನ್ಯೂಸ್ಗೆ ಸ್ವಾಗತ. ನಿನ್ನೊಂದು ದೃಶ್ಯಗಳು ಯಾದಗಿರಿ ನಗರದ ಲುಂಬಿನಿ ಗಾರ್ಡನ್ನ ದೃಶ್ಯ ನೋಡಿ ತೋರಿಸ್ತಾ ಇದ್ದೀನಿ. ಯಾಕೆ ತೋರಿಸ್ತೀನಿ ಅಂತಂದರೆ, ನಾವು ಹಲವು ಬಾರಿ ಇದರ ಬಗ್ಗೆ ಯಾದಗಿರಿ ನ್ಯೂಸ್ ಕನ್ನಡ ಚಾನಲ್ನಲ್ಲಿ ಹಲವು ಬಾರಿ ಈ ಗಾರ್ಡನ್ಗೆ ಬರುವಂತಹ ಪ್ರವಾಸಿಗರಿಗೆ ಶೌಚಾಲಯದ ಸೌಲಭ್ಯ ಇಲ್ಲ ಅಂಥೇಳಿ ನಾನು ಇದರ ಬಗ್ಗೆ ವಿಡಿಯೋ ಮಾಡಿದ್ದೆ ಹಲವು ಬಾರಿ. ಈಗ ಇಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಏನಂತ ವಿಡಿಯೋ ಮಾಡಿದೆ ಅಂತಂದರೆ, ಗಂಡಸು ಮಕ್ಕಳು ಎಲ್ಲಿ ಬೇಕಾದರೆ ಶೌಚಾಲಯ ಮಾಡ್ಬೋದು, ಮಹಿಳೆಯರಿಗೆ ಇಲ್ಲಿಗೆ ಬರುವಂತಹ ಪ್ರವಾಸಿಗರ ಮಹಿಳೆಯರಿಗೆ ತೊಂದರೆ ಇದೆ ಅಂಥೇಳಿ ನಾನು 4-5 ಬಾರಿ ವಿಡಿಯೋ ಸುದ್ದಿ ಮಾಡಿದೆ. ಈಗ ಆ ಸುದ್ದಿ ನೋಡಿ ಇಲ್ಲಿನ ಅಧಿಕಾರಿಗಳು ತಕ್ಷಣ ನಗರಸಭೆ ಇಲಾಖೆಗೆ ತಿಳಿಸಿದ್ದಾರೆ. ಆದರೆ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅನ್ನೋದು ನೋಡೋಣ. ನೋಡಿ, ಇದು ಮೊದಲೆಲ್ಲ ನಾನು ಮಾಡಿದಂಥ ವಿಡಿಯೋಗಳು. ಶೌಚಾಲಯ ಇದ್ದರೂ ಸಹ, ತಾತ್ಕಾಲಿಕ ಶೌಚಾಲಯ ಇದ್ದರೂ ಸಹ ಬಳಕೆಯಾಗದ ಶೌಚಾಲಯಗಳಂತ ನಾನು ಮಾಡಿದ್ದೆ. ನೋಡಿ, ಇದೆ ನೋಡಿ ಆ ಬಳಕೆಯಾಗದ ಶೌಚಾಲಯಗಳಂತೇಳಿ. ಇದು ಬಳಕೆಯಾಗದ ಶೌಚಾಲಯ ಬಗ್ಗೆ ನಾನು ಮಾಡಿದೆ. ಆದರೆ ಈಗ ಹೊರಗಡೆ ಇದಕ್ಕಿಂತ ಒಳ್ಳೆಯ ಒಂದು ನಗರಸಭೆ ವತಿಯಿಂದ ಮತ್ತು ನಗರಸಭೆಯವರು ಒಂದು ಒಳ್ಳೆಯ ಶೌಚಾಲಯ ಮಾಡಿದ್ದಾರೆ ಅಂತ ಗೊತ್ತಾಯ್ತು ನನಗೆ. ನೋಡೋಣ, ಅಲ್ಲಿಗೆ ಹೋಗಿ ನೋಡಿ. ಈಗ ನಾನು ಆ ಒಂದು ವಿಡಿಯೋ ಮಾಡಿದ್ದೆ. ಆದರೆ ಈಗ ನಗರಸಭೆ ವತಿಯಿಂದ ಈ ಒಂದು ಶೌಚಾಲಯವನ್ನು ಮಾಡಿದ್ದಾರೆ. ಶೌಚಾಲಯ ಹೆಸರು ಬಂದುಬಿಟ್ಟು ಕರ್ನಾಟಕ ನಗರಸಭೆ ಯಾದಗಿರಿ 2023-24 ಸಾಲಿನ ಅಂತೇಳಿ ಮಾಡಿದ್ದಾರೆ. ಆಸ್ಪಿರೇಷನಲ್ ಶೌಚಾಲಯ ಮಾಡಿದ್ದಾರೆ. ನೋಡಿ, ಯಾದಗಿರಿ ನ್ಯೂಸ್ ಇದು ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಅಧಿಕಾರಿಗಳು ಸಹ ಹೇಳ್ತಾ ಇದ್ದಾರೆ. ನಾನು ಇದರ ಬಗ್ಗೆ ಹಲವು ಬಾರಿ ಮಾಡಿದ್ದೆ ವಿಡಿಯೋ. ಈಗ ನಗರಸಭೆ ವತಿಯಿಂದ ಎಕ್ಸ್ಪ್ರೆಷನಲ್ ಶೌಚಾಲಯವನ್ನು ನಿರ್ಮಿಸಿದ್ದಾರೆ. ಆದರೆ ಇನ್ನು ಇದು ಬಳಕೆಯಾಗ್ತಾ ಇಲ್ಲ. ಯಾಕೆ ಬಳಕೆ ಆಗ್ತಾಯಿಲ್ಲ ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ತಿಳಿಸಬೇಕಾಗುತ್ತೆ. ಆದಷ್ಟು ಬೇಗ ಈ ಒಂದು ಶೌಚಾಲಯ ಇಲ್ಲಿಗೆ ಬರುವಂಥ ಸಾರ್ವಜನಿಕರಿಗೆ ಮತ್ತು ಇಲ್ಲಿಗೆ ಬರುವಂತಹ ಪ್ರವಾಸಿಗರಿಗೆ ಆದಷ್ಟು ಬೇಗ ತಾವು ಈ ಶೌಚಾಲಯವನ್ನು ಯೂಸ್ ಮಾಡಿ ಬಳಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ನಗರಸಭೆ ಪೌರಾಯುಕ್ತರಲ್ಲಿ ಮನವಿ ಮಾಡ್ತೇನೆ. ಯಾಕಂದರೆ ಇಲ್ಲಿ ಏನಿದೆ ಅಲ್ಲ, ಈ ಒಂದು ಗಾರ್ಡನ್ಗೆ ಬರುವಂತಹ ಮಹಿಳೆಯರಿಗೆ ಅತಿ ದೊಡ್ಡ ತೊಂದರೆ ಆಗ್ತಿತ್ತು. ಯಾಕಂತಂದರೆ ಗಂಡಸು ಮಕ್ಕಳು ಎಲ್ಲಿ ಬೇಕಾದ್ರೆ ಕೂಡಬಹುದು, ಮಹಿಳೆಯರಲ್ಲಿ ಆಗೋದಿಲ್ಲಲ್ಲ. ಹಾಗಾಗಿ ನಾನು ಹಲವು ಬಾರಿ ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡಿದ್ದೆ. ಈಗ ಕೆಲಸ